ಹೆಲೋ ಫ್ರೆಂಡ್ಸ್, ಇಡಿ ಕಿಚನ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನಿಲ್ಲಿ ಎಗ್ ಕರಿ ಮಾಡ್ತಿದ್ದೇನೆ. ಸೊ ಮೊಟ್ಟೆ ಸಾರು. ಸೊ ಅದಕ್ಕೆ ಫಸ್ಟಿಗೆ ನಾನು ಮೊಟ್ಟೆಯನ್ನೆಲ್ಲ ಬೇಯಿಸಿಟ್ಟಿದ್ದೇನೆ. ಸೊ ಮೊಟ್ಟೆಯನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡುವ. ಸ್ವಲ್ಪ ಎಣ್ಣೆ ಅಂತ ತೊಗೊಂಡಿದ್ದೇನೆ, ನೋಡ್ಬೋದು. ಅದನ್ನೇ ನಾನು ಎಲ್ಲ ಕಡೆ ಹಾಕ್ತಿದ್ದೇನೆ. ಇಲ್ಲಿ ನಾನು 6 ಮೊಟ್ಟೆ ತೊಗೊಂಡಿದ್ದೇನೆ. ಸೊ 6 ಮೊಟ್ಟೆಯನ್ನು ಒಳ್ಳೇದು ಮಾಡಿ ಫ್ರೈ ಮಾಡುವ. ಸೊ ಫ್ರೈ ಮಾಡುವಾಗ ನಾನು ಎಂಥ ಪೊಟೆಟೊ ಎಲ್ಲ ಉಂಟು ನೋಡಿ, ಅದನ್ನು ಕೂಡ ಈಗ ಫ್ರೈ ಮಾಡ್ತಿದ್ದೇನೆ. ಸೊ ಸ್ವಲ್ಪ ಫ್ರೈ ಮಾಡಿದರೆ ಟೇಸ್ಟ್ ಒಳ್ಳೆಯದಾಗುತ್ತೆ. ಲೈಟಾಗಿ ಫ್ರೈ ಮಾಡೋದು ಅಷ್ಟೇ. ನಿಮಗೆ ಬೇಕಾದರೆ ಜಾಸ್ತಿ ಎಣ್ಣೆ ಹಾಕಿ ಫ್ರೈ ಮಾಡ್ಬೋದು. ಸೊ ಈಗ ಫ್ರೈ ಮಾಡುವಾಗ ನಾನಿಲ್ಲಿ ಸ್ವಲ್ಪ ಅರಶಿಣ ಹುಡಿಯನ್ನು ಸೇರಿಸ್ತೇನೆ. ನಿಮಗೆ ಬೇಕಾದರೆ ಇದರ ಜೊತೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಸೇರಿಸ್ಬೋದು. ಸೊ ನಾನಿಲ್ಲಿ ಹಾಕ್ತಿಲ್ಲ. ಸೊ ಈಗೇನೆ ಸ್ವಲ್ಪ ಫ್ರೈ ಮಾಡ್ತೇನೆ. ಇದು ಸಾಕು, ಎಗ್ಗೆಲ್ಲ ಒಳ್ಳೆಯದಾಗಿ ಫ್ರೈ ಆಗಿದೆ. ಸ್ವಲ್ಪ ಪೊಟೆಟೊ ಕೂಡ ಫ್ರೈ ಆಗ್ತಾ ಬಂದಿದೆ, ಅಷ್ಟು ಸಾಕು ಫ್ರೈ ಆದರೆ. ಸೊ ಇಲ್ಲಿ ನಾನು ಬಾಣಲೆಗೆ ಎಣ್ಣೆಯನ್ನು ಹಾಕ್ತಿದ್ದೇನೆ. ನಾನು ಇಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಿದ್ದೇನೆ. ನಿಮಗೆ ಯಾವುದು ನೀವು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡಿ. ಸೊ ನಾನು ಇದನ್ನು ಎಲ್ಲ ಕಡೆ ಸ್ವಲ್ಪ ಹಾಕ್ತಿದ್ದೇನೆ, ಯಾಕಂದರೆ ಇದು ನಮಗೆ ಮಸಾಲೆ ಎಂತೆಲ್ಲ ಬೇಕು, ಇಂಗ್ರೀಡಿಯೆಂಟ್ಸ್ ಎಂತೆಲ್ಲ ಬೇಕು ಮಸಾಲ ಮಾಡಲಿಕ್ಕೆ, ಅಂದರೆ ಗ್ರೇವಿಗೆ, ಅದಕ್ಕೆ ಫ್ರೈ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೇನೆ. ಸೊ ಫಸ್ಟಿಗೆ ನಾವು ಈರುಳ್ಳಿಯನ್ನು ಹಾಕಿ ಒಳ್ಳೇದು ಮಾಡಿ ಫ್ರೈ ಮಾಡುವ. ಸ್ವಲ್ಪ ಶುಂಠಿಯನ್ನು ಕೂಡ ನಾನು ಇಲ್ಲಿ ಸೇರಿಸ್ತೇನೆ ಫ್ರೈ ಮಾಡುವಾಗ, ಯಾಕಂದರೆ ಮತ್ತೆ ಒಳ್ಳೆಯದಾಗಿ ನಾವು ಅದನ್ನು ಪೇಸ್ಟ್ ಮಾಡೋದಲ್ಲ. ಸೊ ಅದಕ್ಕೆ ಒಟ್ಟಿಗೆ ಹಾಕ್ತಿದ್ದೇನೆ ನೋಡಿ. ಸ್ವಲ್ಪ ಶುಂಠಿಯನ್ನು ಕೂಡ ಸೇರಿಸಿದ್ದೇನೆ. ಇದು 1 ಈರುಳ್ಳಿ ಉಂಟು, ದೊಡ್ಡ ಸೈಜ್. ಸೊ ಈಗ ಒಳ್ಳೇದು ಮಾಡಿ ಫ್ರೈ ಆಗಬೇಕು. ಅಂದರೆ ಈರುಳ್ಳಿ ಎಷ್ಟು ಫ್ರೈ ಆಗ್ತದೆ ಅಷ್ಟು ನಿಮಗೆ ಒಳ್ಳೆಯದಾಗಿ ಬರುತ್ತೆ ಗ್ರೇವಿ ಎಲ್ಲ. ಎಲ್ಲ ಮಸಾಲವನ್ನು ಕೂಡ ಹೀಗೇ ಫ್ರೈ ಮಾಡುವ. ಸೊ ಇಲ್ಲಿ ನೋಡಿ, ಈರುಳ್ಳಿ ಒಳ್ಳೆಯದಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಇನ್ನಿದಕ್ಕೆ ನಾನಿಲ್ಲಿ ಮೆಣಸನ್ನು ಹಾಕ್ತಿದ್ದೇನೆ, ಒಣಮೆಣಸು. ಸೊ ಇಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ತಗೊಳ್ಳಿ. ಸೊ ಮೆಣಸು ಕೂಡ ಒಳ್ಳೆಯದಾಗಿ ಫ್ರೈ ಆಯಿತು. ಇನ್ನು ಜಾಸ್ತಿ ಅದನ್ನು ಫ್ರೈ ಮಾಡೋದು ಕೂಡ ಬೇಡ. ಸೊ ಇಲ್ಲಿ ನಾನು ಧನಿಯಾ ಅಂದರೆ ಕೊತ್ತಂಬರಿ, ಮತ್ತು ಸಾಸಿವೆ, ಜೀರಾ ಮತ್ತು ಸ್ವಲ್ಪ ಮೇಥಿ ಇಷ್ಟನ್ನು ತಗೊಂಡಿದ್ದೇನೆ. ಸ್ವಲ್ಪ ತಗೊಂಡಿದ್ದೇನೆ, ನೋಡ್ಬೋದು. ಸೊ ಇದನ್ನು ಕೂಡ ಒಳ್ಳೇದು ಮಾಡಿ ಫ್ರೈ ಮಾಡಬೇಕು. ಸೊ ಇದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡುವಾಗ ನಾನು ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ತೇನೆ. ಸೊ ಇದನ್ನು ಕೂಡ ಜೊತೆಯಲ್ಲೇ ಸ್ವಲ್ಪ ಫ್ರೈ ಮಾಡುವ. ಸೊ ಇಲ್ಲಿ ನಾನು 3-4 ಎಸಳು ಬೆಳ್ಳುಳ್ಳಿ ಹಾಕ್ತಿದ್ದೇನೆ. ಸೊ ಇನ್ನು ನಾವು ಪೇಸ್ಟ್ ಮಾಡುವ. ಸೊ ಎಲ್ಲ ನಾನು ಮಿಕ್ಸಿಗೆ ಹಾಕ್ತಿದ್ದೇನೆ.
ನಿಮಗೆ ಎಷ್ಟು ತಿಕ್ ಬೇಕು ಗ್ರೇವಿ, ಎಷ್ಟು ತೆಳು ಬೇಕು ಅದನ್ನು ನೋಡಿ ನೀವು ನೀರು ಹಾಕ್ಕೊಳ್ಳಿ. ನಿಮಗೆ ಬೇಕಾದರೆ ಈಗ ಸ್ವಲ್ಪ ತಿಕ್ ಮಾಡಿ ಮತ್ತೆ ಬೇಕಾದರೆ ನೀರು ಸೇರಿಸ್ಬೋದು ಗ್ರೇವಿಗೆ. ಸೊ ಈಗಲೇ ಅದನ್ನು ತೆಳು ಮಾಡಬೇಕಂತ ಇಲ್ಲ. ಸೊ ಇಲ್ಲಿ ನಾನು ಇದಕ್ಕಿನ್ನು ಟೊಮೆಟೊವನ್ನು ಹಾಕ್ತಿದ್ದೇನೆ ಕಟ್ ಮಾಡಿ. ಸೊ ಯಾಕಂದರೆ ನಾನಿಲ್ಲಿ ಹುಣಸೆ ಹುಳಿಯನ್ನು ಹಾಕಲ್ಲ, ಒಂದು ಟೊಮೆಟೊವನ್ನು ಹಾಕ್ತೇನೆ. ಇನ್ನು ಇದಕ್ಕೆ ಟೊಮೆಟೊ ಹಾಕಿದ ಮೇಲೆ ಇದನ್ನು ಪೇಸ್ಟ್ ಮಾಡಿದರೆ ಆಯಿತು. ಒಳ್ಳೆಯದಾಗಿ ಸ್ಮೂತಾಗಿ ಪೇಸ್ಟ್ ಮಾಡಬೇಕು. ಸೊ ಇಲ್ಲಿ ಒಂದು ಪಾತ್ರೆಗೆ ನಾನೀಗ ಎಣ್ಣೆಯನ್ನು ಹಾಕ್ತಿದ್ದೇನೆ. ಸೊ ಇನ್ನಿದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿಯನ್ನು ಹಾಕುವ. ಇಲ್ಲಿ ಈರುಳ್ಳಿ ಒಳ್ಳೆಯದಾಗಿ ಫ್ರೈ ಆಗಬೇಕು. ಎಷ್ಟು ಒಳ್ಳೆಯದಾಗಿ ಫ್ರೈ ಆಗುತ್ತೆ ನೋಡಿ, ಅಷ್ಟು ಒಳ್ಳೆಯದಾಗಿ ನಿಮ್ಮದು ಗ್ರೇವಿ ಪರಿಮಳ ಬರುತ್ತೆ. ಫ್ರೈ ಅಂದರೆ ಇದನ್ನು ಕರ್ಚಿ ಇಡುವುದಲ್ಲ, ಜಸ್ಟ್ ಅಂದರೆ ಎಣ್ಣೆಯಲ್ಲಿ ಒಳ್ಳೆಯದಾಗಿ ಲೈಟಾಗಿ ಬ್ರೌನ್ ಆಗುವ ತನಕ ಫ್ರೈ ಮಾಡಲಿಕ್ಕೆ. ಸೊ ನೋಡಿ ಲೈಟ್ ಬ್ರೌನ್ ಆಗ್ತಾ ಬಂದಿದೆ. ಇನ್ನಿದಕ್ಕೆ ನಾನು ಗ್ರೇವಿಯನ್ನು ಇಲ್ಲಿ ಸೇರಿಸಿದ್ದೇನೆ. ಸೊ ಈಗ ಒಂದು ಒಳ್ಳೆಯದಾಗಿ ಮಿಕ್ಸ್ ಮಾಡುವ ಒಮ್ಮೆ. ಸೊ ಇಲ್ಲಿ ಮಿಕ್ಸಿಯಲ್ಲಿ ಎಂಥ ಮಸಾಲೆ ಎಲ್ಲ ಇತ್ತು ನೋಡಿ, ಅದಕ್ಕೆ ನಾನು ನೀರು ಹಾಕಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕಿದೆ ನಾನು. ಸೊ ನಾನು ಇದನ್ನು ಸ್ವಲ್ಪ ತಿಕ್ಕಾಗೇ ಇಡ್ತಿದ್ದೇನೆ, ಯಾಕಂದರೆ ನಮಗೆ 2 ಟೈಮ್ಸಿಗೆ ಮಾತ್ರ ಇದು. ಸೊ ಜಾಸ್ತಿ ಗ್ರೇವಿ ಮಾಡಿದರೆ ಮತ್ತು ವೇಸ್ಟ್ ಆಗುತ್ತೆ ಅಂತ ಸ್ವಲ್ಪ ತಿಕ್ಕಲ್ಲೇ ಮಾಡ್ತಿದ್ದೇನೆ. ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ಮಾಡಿಕೊಳ್ಳಿ. ತುಂಬ ದಪ್ಪ ಕೂಡ ಗ್ರೇವಿ ಇಡಬೇಡಿ, ಯಾಕಂದರೆ ಪೊಟೆಟೊ ಹಾಕಿದರೆ ಮತ್ತೆ ಗ್ರೇವಿ ತುಂಬ ದಪ್ಪ ಆಗುತ್ತೆ. ಸೊ ನೋಡಿ ಸ್ವಲ್ಪ ಕನ್ಸಿಸ್ಟೆನ್ಸಿಯಲ್ಲಿ ಇಡಿ. ಸೊ ಇಲ್ಲಿ ನೋಡ್ಬೋದು ಒಳ್ಳೆಯದಾಗಿ ಕುದಿ ಬಂದಿದೆ. ಇಷ್ಟು ಕುದಿ ಬರಬೇಕು ಗ್ರೇವಿಗೆ ಒಳ್ಳೆಯದಾಗಿ. ಸೊ ಇನ್ನು ರುಚಿಗೆ ಎಷ್ಟು ಬೇಕು ನಾನು ಉಪ್ಪನ್ನು ಹಾಕ್ತಿದ್ದೇನೆ. ಸೊ ನೋಡ್ಬೋದು ಗ್ರೇವಿ ಕುದಿತಾ ಉಂಟು. ಇನ್ನಿದಕ್ಕೆ ನಾವು ಎಂತ ಫ್ರೈ ಮಾಡಿ ಇಟ್ಟಿದ್ವಿ ನೋಡಿ ಅದನ್ನು ಹಾಕುವ, ಮೊಟ್ಟೆಯನ್ನು ಮತ್ತು ಬಟಾಟೆಯನ್ನು. ಮೊಟ್ಟೆ ಎಲ್ಲ ಹಾಕಿದ ಮೇಲೆ ಇದನ್ನು ಒಂದು 4-5 ನಿಮಿಷ ಇಡುವ, ಯಾಕಂದರೆ ಪೊಟ್ಯಾಟೊ ಒಳ್ಳೆಯದಾಗಿ ಬೆಂದಿಲ್ಲ, ನಾನು ಜಸ್ಟ್ ಫ್ರೈ ಮಾಡಿದ್ದಲ್ಲ. ಸೊ ಅದಕ್ಕೆ ಸ್ವಲ್ಪ ಒಂದು 4-5 ನಿಮಿಷ ಇಡ್ತೇನೆ. ಸೊ 4-5 ನಿಮಿಷ ಆಗಿದೆ. ಸೊ ನೋಡ್ಬೋದು ಪೊಟ್ಯಾಟೊ ಎಲ್ಲ ಒಳ್ಳೆಯದಾಗಿ ಬೆಂದಿದೆ. ಸೊ ಸಾಕು, ಇನ್ನು ಇದನ್ನು ಆಫ್ ಮಾಡುವ ಫ್ಲೇಮನ್ನು. ಸೊ ನಮ್ಮದು ಮೊಟ್ಟೆ ಗಸಿ ರೆಡಿಯಾಗಿದೆ. ಸ್ವಲ್ಪ ಗ್ರೇವಿಗೆ ನೀರು ಹಾಕಿದರೆ ಮೊಟ್ಟೆ ಸಾರಾಗುತ್ತೆ. ಸೊ ಇದು ಸ್ವಲ್ಪ ದಪ್ಪ ಇಟ್ಟಿದ್ದೇನೆ ನಾನು. ಒಳ್ಳೆಯದಾಗಿ ಪರಿಮಳ ಬರ್ತುಂಟು. ಅದು ಆನಿಯನ್ ಎಲ್ಲ ನಾವೆಂತ ಫ್ರೈ ಮಾಡಿದ್ವಿ ನೋಡಿ. ಸೊ ಒಳ್ಳೆಯದಾಗಿ ಸ್ಮೆಲ್ ಬರ್ತಾ ಉಂಟು. ಸೊ ಇಷ್ಟೇ ಸಿಂಪಲಾಗಿ. ಸೊ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಹೊಸ ರೆಸಿಪಿ ಜೊತೆ ಬರ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.